ಸರ್ ಈಗ ಬೆಂಗಳೂರು ಜಿಬಿ ಎಲೆಕ್ಷನ್ ಅಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ನಿರ್ಧಾರ. ಖಂಡಿತ ಇವೆಲ್ಲ ತಾವೆಲ್ಲ ಗಮನಿಸಿರ್ಬೋದು. ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಇವಿಎಂ ಇದರಲ್ಲಿ ಸ್ವಲ್ಪ ಹ್ಯಾಕ್ ಮಾಡೋದು ಅದರದ್ದು ಆಮೇಲೆ ಸ್ವಲ್ಪ ದುರ್ಬಳಕೆ ಆಗ್ತಾ ಇರೋದು ಗಮನಕ್ಕೆ ಕೂಡ ಬಂದಿದೆ. ನಿಮ್ಮ ಮೀಡಿಯಾದಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಡ್ತಾ ಇದಾವೆ ಎಲ್ಲ ಕಂಪ್ಲೀಟ್ ಆಗಿ. ಯಾವ್ದಕ್ಕೆ ಸಣ್ಣದು ಅನುಮಾನ ಕೂಡ ಬೇಡ ಅಲ್ಲ. ಅದಕ್ಕೆ ಇವತ್ತು ಸಂವಿಧಾನದ ವ್ಯವಸ್ಥೆಯಲ್ಲಿ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿರ್ಲಿ, ಜನರ ಆದೇಶ ಏನಾಗಿದೆ ಅದು ಸತ್ಯವಾಗಿರ್ಲಿ ಅಂತೇಳಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇವತ್ತು ಅನುಮೋದನೆ ಮಾಡಿ ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡ್ತಾ ಇದ್ದಾರೆ. ಅದು ಒಳ್ಳೇದ ಸರ್? ಒಳ್ಳೇದೇ. ಅದು ಜನರ ಹಕ್ಕನ್ನ ಅವರು ತಮ್ಮ ಒಂದು ಅಭಿಮಾನದಿಂದ ಹೃದಯದಿಂದ ಮತದಾನ ಮಾಡ್ತಾರೆ ಎಲ್ಲರೂ ಕೂಡ. ಇದೆಲ್ಲ ಸರ್, ಈಗ ಅಂದ್ರೆ ಬೇರೆದಕ್ಕೆ ಅವಕಾಶ ಇರಂಗಿಲ್ಲ ಯಾಕೆ ಮಾಡೋದಕ್ಕೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಳಸಲಾಗುತ್ತೆ ಜಿಬಿ ಎಲೆಕ್ಷನ್. ಇದೇ ಮುಂದೆ ಕಂಟಿನ್ಯೂ ಆಗುತ್ತೆ ವಿಧಾನಸಭೆ ಎಲೆಕ್ಷನ್ ಈಗ ಹಂತ ಹಂತವಾಗಿ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಇದೇ ತರ ಇತ್ತು ಮಾಡೆಲ್, ಇವಿಎಂಗೆ ಕನ್ವರ್ಟ್ ಆಯ್ತು. ಈಗ ಮತ್ತೆ ಬ್ಯಾಕ್ ಟು ಅದೇ ಹಂತಕ್ಕೆ ಬಂದು ನಿಂತಂತ ಸಂದರ್ಭ ತಕ್ಕಂಗೆ ಎಲ್ಲರೂ ಬದಲಾವಣೆ ಆಗ್ಬೇಕಲ್ಲ. ಈಗ ನಾವು ಡೆಲ್ಲಿಗೆ ಇದೀವಪ್ಪ, ಈಗ ಚಳಿಗಾಲ ಬಂದತ್ತೆ, ನಾವು ಹಂಗೆ ಸೌಟ್ರಲ್ಲಿ ಹಾಕೋಣಲ್ಲ ಎಲ್ಲ ಕಂಪ್ಲೀಟ್ ಆಗಿ. ಹಂಗೆ ಇವತ್ತು ಯಾವ್ದು ಒಂದ್ಸರಿ ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ಕಳ್ಳರು ಇವರೆಲ್ಲ ಕಾಕರು ಬಂದಾಗ ಎಲ್ಲರೂ ಕೂಡ ಪೊಲೀಸ್ ಬಂದೋಬಸ್ತ್ ಆಗ್ತದೆ. ಹಂಗೆ ವ್ಯವಸ್ಥೆ ಸ್ವಲ್ಪ ಎಲ್ಲ ಅನುಮಾನ ಬಂದಾಗ ಕೆಟ್ಟದಾಗ ನಾವು ಸರಿ ಮಾಡ್ಕೋಬೇಕಲ್ಲ. ಹಿಂಗಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸ್ತಾ ಇದ್ದಾರೆ. ಖಂಡಿತ ಇದು ಒಂದು ಸತ್ಯವಾಗೂ ಮತ್ತು ಸಂವಿಧಾನಕ್ಕೆ ಒಪ್ಪುವಂತ ರೀತಿಯಲ್ಲಿ ಚುನಾವಣೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರಾಜ್ಯದಲ್ಲಿ ನಾಯಕತ್ವ ವಿಚಾರ ನಿವಾರಣೆ ಆಯ್ತಾ ಗೊಂದಲಗಳು ಅಥವಾ ಯಾವ ತರ? ಅಪ್ಪ ನಾವು ಕುಂದ್ರಿ ಅಂತೀವಿ, ನೀವು ಎಲ್ಲಿ ಹೋದ್ರು ಬರೀ ಮೈಕ್ ಇಟ್ಕೊಂಡು ಬರೀ ಇದನ್ನೇ ಕೇಳಿಸ್ತೀರಪ್ಪ. ಎಲ್ಲ ನೋಡಪ್ಪ, ನಮ್ಗೆ 140 ಜನ ಕೊಟ್ಟಿದ್ದಾರೆ, ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ. 2028 ಮಟ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಕ್ ನಮ್ಗೆ ಕೊಟ್ಟಿದ್ದಾರೆ. ನಾವು ಹೈಕಮಾಂಡ್ ನಾವೆಲ್ಲ ಸೇರ್ಬಿಟ್ಟು ಎಲ್ಲರೂ ಸೇರಿ ನಾವು ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ, ಒಳ್ಳೆ ಆಡಳಿತ ಕೊಡ್ತೀವಿ. ನೀವು ಕೂಡ ನಮ್ಮ ಒಳ್ಳೆ ಆಡಳಿತನ ಪ್ರಚಾರ ಮಾಡ್ಲಿಕ್ಕೆ ನೀವು ಕೂಡ ಸಿದ್ಧರಾಗಿರ್ರಿ. ಸರ್, ಈಗ ಮುಖ್ಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರದ್ದು ಒಂದು ರಾರಸಲಿದ ಪ್ರಕರಣ ವೈರಲ್ ಆಗಿತ್ತು. ಜೊತೆಗೆ ಸರ್ಕಾರ ಕ್ರಮಗಳು ಕೈಗೊಂಡಿದೆ. ಬಹುತೇಕ ವಿಪಕ್ಷ ನಾಯಕರು ಕೂಡ ಅವರನ್ನ ಅಮಾನತು ಮಾಡ್ಬೇಕಂತ ಬೇಡಿಕೆ ಇಡ್ತಾ ಇದ್ದಾರೆ. ಖಂಡಿತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮೊನ್ನೆ ಎಲ್ಲ ಕರೆದು ಎಲ್ಲರಿಗೆ ಇವೆಲ್ಲ ಡ್ರಗ್ಸು, ಇಸ್ಪೇಟು, ಮಟಕ ಇವೆಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ನಡೀತಾ ಇದಾವೆ, ಯುವ ಜನಾಂಗಕ್ಕೆ ಎಲ್ಲಿ ಮಾರಕ ಆಗ್ತಾ ಇದೆ, ಪೊಲೀಸರ ಕರ್ತವ್ಯಗಳೇನು ಅಂತಂದೇಳಿ ಮೊನ್ನೆ ಹಿರಿಯ ಅಧಿಕಾರಿಗಳ ಸಭೆ ಕೂಡ DGP ಆಫೀಸಲ್ಲಿ ಎಲ್ಲ ಕರೆಸಿ ಬುದ್ಧಿವಾದ ಹೇಳಿದ್ರು. ಯಾಕಂದ್ರೆ ಇವತ್ತು ಸಮಾಜದ ರಕ್ಷಕರೇ ಇವತ್ತು ಪೊಲೀಸರೆಲ್ಲರೂ ಕೂಡ ರಕ್ಷಣೆ ಮಾಡ್ತಕ್ಕಂಥವ್ರು. ಇದು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಾನು ಖಂಡಿಸ್ತೇನೆ, ತೀವ್ರವಾಗಿ ನಾನು ಖಂಡಿಸ್ತೇನೆ ಇವತ್ತು. ಯಾಕಂದ್ರೆ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಅನುಭವ ಇರ್ತಕ್ಕಂಥ ಪರಮೇಶ್ವರ್ ಸರ್ ಹೋಮ್ ಮಿನಿಸ್ಟರ್ ಆದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಈ ತರ ಮಾಡಿರೋದು ಸಮಾಜಕ್ಕೂ ಒಳ್ಳೇದಲ್ಲ. ಇನ್ನು ಮುಂದೆ ಆದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಬಳ್ಳಾರಿಗೆ ಕೂಡ ಪೊಲೀಸ್ ವೈಫಲ್ಯನೇ ಆಗಿರ್ತಕ್ಕಂಥದ್ದು. ನಾನು ಪತ್ರ ಕೂಡ ಬರ್ದಿದ್ದೆ ವರ್ಟಿಕಾ ಕಟ್ಟಿಯಾರ್ದು, ಈ ತರ ಈಗ ನಡೀತಾ ಇದೆ 19 ಅನ್ನೋದಕ್ಕೆ ನಾನು ಪತ್ರ ಕೂಡ ಬರ್ದಿದ್ದೆ. ಇಸ್ಪೇಟು, ಮಟಕ ಇದಕ್ಕೆಲ್ಲ ಇದನ್ನ ಮಾಡ್ಕೊಂಡು ಇದೆಲ್ಲ ಅಂತಂತೇಳಿ ನಾನು ಮೊದಲಿಗೆ ನಾನು ಸರ್ಕಾರ ಕೂಡ ನಾನು ಪತ್ರವನ್ನು ಬರೆದಿದ್ದೆ. ನೆಗ್ಲೆಕ್ಟ್ ಮಾಡಿದ್ರು ಅದನ್ನೆಲ್ಲ. ಆಮೇಲೆ ಪ್ರೋಟೋಕಾಲ್ ಬಗ್ಗೆನೂ ನಾನು ಬರೆದಿದ್ದೆ ಎಲ್ಲ ಕಂಪ್ಲೀಟ್ ಆಗಿ. ಯಾವುದೇ ಒಬ್ರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಒಬ್ಬ ಸಂಸದರು ಇಂಥರೆಲ್ಲ ಬರೆದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು ಯಾವಾಗ್ಲೂ ಕೂಡ. ಯಾಕಂದ್ರೆ ನಮಗೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಇರ್ತೀವಿ, ಎಲ್ಲರೂ ಕೂಡ ಏನು ಮುಂದೆ ಆಗುವ ಬಗ್ಗೆ ಅದ್ರ ಬಗ್ಗೆ ನಮಗೆ ಕಣ್ಣಿಗೆ ಕಾಣ್ತಿರ್ತದೆ, ಅದು ಹೇಳ್ತೀವಿ. ಅದನ್ನ ಮಾಡಿದ್ನಪ್ಪ ಅಂದ್ರೆ ಇಂಥ ಆಗೋದು ತಪ್ಪಿಸಂಗೆ ಆಗ್ತದೆ. ಇವತ್ತು ನಾನು ಅದನ್ನ ರಾಮಚಂದ್ರ ಅವ್ರು ಮಾಡಿದ್ ನಾನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಮುಂದೆ ಸಮಾಜಕ್ಕೆ ಒಳಿತಾಗಂಥದ್ದು ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋದು ನನ್ನ ಒಂದು ಮನವಿ. ಮುಖ್ಯವಾಗಿ ತಮ್ಮದೇ ಡಿಸ್ಟ್ರಿಕ್ಟ್ ನಲ್ಲಿ ತಾವು ಪ್ರತಿನಿಧಿಸುವಂತಹ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷಗಳು ಉಂಟಾಗಿರುವಂತ ನಾರಾ ಭರತ್ ರೆಡ್ಡಿ ಮತ್ತೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಧ್ಯೆ ತಾವು ಅದನ್ನ ಹೇಗೆ ಮಾಡ್ತೀವಿ? ತಾವು ಪ್ರತಿನಿಧಿಸುವಂತಹ ಕ್ಷೇತ್ರ, ಒಬ್ರಿಗೊಬ್ರು ದೊಡ್ಡ ಮಟ್ಟದಲ್ಲಿ ಸಂಘರ್ಷಗಳಾಗ್ತಿದೆ, ರ್ಯಾಲಿಗಳಾಗ್ತಿದೆ. ನಾನು ಅಲ್ಲಿ ಈಗ 2008ರಿಂದ 4 ಬಾರಿ ಶಾಸಕನಾಗಿ, ಸಚಿವನಾಗಿ, ಈಗ MP ಆಗಿ ಕೂಡ ನಾನು ಈಗ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಜೀವನದಲ್ಲಿ ಯಾವಾಗಲೂ ತಾಳ್ಮೆ ಎಂಬುದು ಬಂಗಾರಂಗೆ ಇರ್ತದೆ ಯಾವಾಗಲೂ ಕೂಡ. ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಕಾನೂನುಗಳ ಅರಿವು ನಮ್ಗೆ ಇರಬೇಕು, ಸಂವಿಧಾನದ ನಾವು ಇರಬೇಕು. ಯಾಕಂದ್ರೆ ಈಗ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಯಾರು ಅದನ್ನ ಕಾರ್ಯಕ್ರಮ ರೂಪುರೇಷೆ ಮಾಡೋರು ಯಾರು, ಏನಾಗಿದೆ ಅಂತ ನಾವೆಲ್ಲ ಒಂದು ಪೂರ್ವ ಸಭೆಗಳು ನಾವೆಲ್ಲ ಮಾಡಬೇಕಾಗುತ್ತೆ. ಮಾಡ್ಕೊಂಡು ಅದನ್ನ ಕೆಲಸ ಮಾಡಲಿಕ್ಕೆ ಜಿಲ್ಲಾಡಳಿತ ಕೊಡ್ಬೇಕು ನಾವೆಲ್ಲದು ಕೂಡ. ಆಮೇಲೆ ನಾವು ಜನಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ನಾವು ಏನು ಯಾರಿಗೆ ಕರಿಬೇಕು, ಏನು ಮಾಡ್ಬೇಕಂತ ಇನ್ವಿಟೇಷನ್ ರೆಡಿ ಆಗ್ತದೆ. ಅದ್ರ ಪ್ರಕಾರ ಕರೆದು ನಾವು ಒಂದು ಪ್ರೋಟೋಕಾಲ್ ವ್ಯವಸ್ಥೆಗೆ ಹೋದ್ನಪ್ಪ ಅಂದರೆ ಶಿಷ್ಟಾಚಾರ ಅಂತ ಇರುತ್ತೆ. ಅದ್ರಾಗ ಹೋದ್ನಪ್ಪ ಅಂದರೆ ಯಾವುದಿದೆ, ಇದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ,
ಇದರಲ್ಲಿ ಕೆಲವೊಂದು ಕಾರ್ಯಾಂಗದ ವೈಫಲ್ಯ ಕೂಡ ಇದ್ದಾವೆ. ಇದು ಅನ್ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ನಾನು ಒಬ್ಬ ಸೀನಿಯರ್ ಆಗಿ ಹೇಳೋದು ಇಷ್ಟೇ, ಏನಪ್ಪ ಅಂತಂದರೆ ಒಂದ್ಸರಿ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಆಗ್ತವೆ. ಅದನ್ನೆಲ್ಲ ಬಿಟ್ಕೊಂಡು ಸರ್ಕಾರ ಇವತ್ತು ಜನ ನಮ್ಗೇನು ಆದೇಶ ಕೊಟ್ಟಿದ್ದಾರೆ, ಜನಾದೇಶ ಏನಿದೆ, ಸರ್ಕಾರದ ಆಶಯಗಳದಕ್ಕೆ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕನ್ನೋದು ನನ್ನ ಒಂದು ಹಿರಿತನಕ್ಕೆ ನನ್ನ ಒಂದು ಮನವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಘರ್ಷಣೆಯಿಂದ ಒಬ್ಬ ಕಾರ್ಯಕರ್ತ ಸಾವು ಕೂಡ ಆಯಿತು. ಜೊತೆಗೆ ಈಗ ಪಾದಯಾತ್ರೆ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷಗಳು ಎರಡು ಪಕ್ಷಗಳ ನಡುವೆ ವಿರೋಧ ಪಕ್ಷದ ಮಾಡಕ್ಕೆ ಅದಕ್ಕೆಲ್ರಿ ಇರ್ತಕ್ಕಂಥದ್ದು ಮಾಡ್ತಾರೆಲ್ಲ. ಅದು ಕೂಡ ತನಿಖೆಗೆ CID ತನಿಖೆ ನಮ್ಮ ಸರ್ಕಾರ ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೆಲ್ಲ ಸೀರಿಯಸ್ ಆಗಿ ನಿನ್ನೆ ಕೂಡ ಹೇಳಿದ್ದಾರೆ, ಯಾವನೇ ಅಲ್ಲಿ ಏನೇನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಯಾರೇ ಆಗಿರಲಿ, ಯಾವ ಪಕ್ಷರಾಗಿರಲಿ, ಯಾವುದೇ ಆಗಿರಲಿ, ಒಟ್ಟ ಸಂವಿಧಾನ ಬದುಕಿರ್ಬೇಕು ಈ ಒಂದು ಭೂಮಿ ಮೇಲೆ ಅಂತ ನಿರ್ಧಾರ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ವರದಿ ಬರ್ತದೆ, ಬಂದ ಮೇಲೆ ಕಾನೂನು ತನ್ನ ಕೈ ತಗೋ. ರಾಮ್ಗೌರು ಭಾಷಣ ಮಾಡ್ಬೇಕಾದ್ರೆ ಒಂದು ಸಮಾವೇಶದಲ್ಲಿ ತಮ್ಮ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅವ್ರ ಮೇಲೆ FIR ಆಗಿರೋದು. ಈಗ ಅದನ್ನ ಅಧಿಕಾರಿಗಳು ಅದನ್ನ ಇದು ವೇದಿಕೆಯಲ್ಲಿ ಹೇಳ್ತಕ್ಕಂಥದ್ದು ಅದನ್ನ ಗಮನಿಸಿದ್ದಾರೆ. ಸುಮೋಟೋ ಕೇಸು ಬುಕ್ ಆಗಿದೆ ಅಂತೇಳಿ ಅದು ನಾನು ಗಮನಕ್ಕೆ ಬಂದಿದ್ದೀನಿ, ಮಾಧ್ಯಮ ಮೂಲಕ ನೋಡಿ. ನಾನು ಡೆಲ್ಲಿಗೆ ಬಂದಿದ್ದೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇತ್ತು, ಬಂದಿದ್ದೀನಿ. ಸೊ ಅದು ರಿಪೋರ್ಟ್ ತಗೊಂಡು ಆಮೇಲೆ ನಾನು ಮಾತಾಡ್ತೇನೆ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.